ಚಿಲ್ಲಿ ಪೌಡರ್, ಸಖತ್ ಖಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಅದು ಕೋರ್ಟ್ ಮುಂದಿರುವಂತ ವಿಚಾರ. ಕೋರ್ಟ್ ಏನ್ ಹೇಳುತ್ತೆ ಅದನ್ನ ನಾವು ಪಾಲನೆ ಮಾಡಬೇಕಾಗುತ್ತೆ. ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತನಾಡೋದಿಲ್ಲ ಅಂತ ಬೆಂಗಳೂರಿನಲ್ಲಿ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಸ್ಪಷ್ಟನೆ ಕೊಟ್ಟಿದ್ದಾರೆ. ಚಿತ್ತಾಪುರದಲ್ಲಿ ಆರ್ಎಸ್ಎಸ್ ಪಥಸಂಚಲನಕ್ಕೆ ಸಂಬಂಧಪಟ್ಟಂತೆ ಈಗಾಗಲೇ ಕೋರ್ಟ್ನ ಅನುಮತಿ ಪಡ್ಕೊಳ್ಳೋದಕ್ಕೆ ಅರ್ಜಿ ಹಾಕೊಂಡಿದ್ದಾರೆ. ಹೀಗಾಗಿ ಕೋರ್ಟ್ನಲ್ಲಿರುವಂತಹ ವಿಚಾರಕ್ಕೆ ನಾನೇನು ಹೇಳೋದಕ್ಕಾಗಲ್ಲ, ಕೋರ್ಟ್ ಏನ್ ಹೇಳುತ್ತೋ ಅದನ್ನೇ ಪಾಲಿಸ್ತೀವಿ ಅಂತ ಪ್ರಿಯಾಂಕ್ ಖರ್ಗೆ ಅವರು ರಿಯಾಕ್ಟ್ ಮಾಡಿದ್ದಾರೆ. ಖರ್ಗೆ ಅವ್ರು ಯಾರ ಪಕ್ಷ, ಸಿದ್ದರಾಮಯ್ಯನವ್ರು ಯಾರ ಪಕ್ಷ, ಸಂತೋಷ್ ಲಾಡ್ ಅವ್ರು ಯಾರ ಪಕ್ಷ, ದಿನೇಶ್ ಗುಂಡ್ರಾವ್ ಅವ್ರು ಯಾವ ಪಕ್ಷ, ಕೃಷ್ಣ ಬೈರೇಗೌಡರು ಯಾವ ಪಕ್ಷ, ನನ್ನ ಜೊತೆ ಇದಾರಲ್ಲ, ಇನ್ನೇನು ಬೇಕು? ಹೌದಪ್ಪ, ನನ್ನ ತದ್ ವಿರುದ್ಧವಾಗಿ ಮಾತಾಡ್ತಾ ಇದ್ರೆ ಬೇರೆ ಅದು. ಇವರೆಲ್ಲ ನಮ್ಮ ಪಕ್ಷದವರೇ ಅಲ್ವಾ? DCM ಅವರು ಹೇಳಿದಾರಲ್ಲ, ದ ಎಂಟೈರ್ ಪಾರ್ಟಿ ಐಡಿಯಾಲಜಿ ಕೇಡರ್ಸ್ ಆರ್ ವಿತ್ ಮೀ. ಬರಲಿ, ಆದೇಶ ಬರಲಿ, ನಾವೇನು ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋದ್ರಿಂದ ನಾನು ಹೆಚ್ಚೇನು ಮಾತಾಡ್ಲಿಕ್ಕೆ ಹೋಗೋದಿಲ್ಲ. ಒಂದು ಸಂತೋಷ ಏನಪ್ಪ ಅಂದರೆ, ಮುಂಚೆ ಮಾಹಿತಿ ಕೊಡ್ತಾ ಇದ್ರು, ಈಗ ಅನುಮತಿ ಕೇಳ್ತಾ ಇದ್ದಾರೆ. ಫಸ್ಟ್ ಅನುಮತಿಯನ್ನು ಕೇಳಿದಾರಲ್ಲ ಮೊದಲನೇ ಬಾರಿಗೆ ಇತಿಹಾಸದಲ್ಲಿ. ನೋಡೋಣ, ವಾಟ್ ಎವರ್ ಕೋರ್ಟ್ ಡಿಸೈಡ್ಸ್ ವಿ ಹ್ಯಾವ್ ಟು ಅಬೈಡ್ ಬೈ ಇಟ್. ನಾವು ಯಾರೂ ಕೂಡ ಮಾಡಬೇಡಿ ಅಂತ ಇಲ್ಲ, ಅನುಮತಿ ಕೇಳಿ. ಸರ್ಕಾರಕ್ಕೆ ಸರಿ ಅನ್ನಿಸಿದ್ರೆ ಅವತ್ತು ಮಾಡಿ, ಇಲ್ಲಪ್ಪ ಒಂದೆರಡು ದಿನ ಮುಂದೂಡಬೇಕು ಅಂದರೆ ಮುಂದೂಡಿ. ಇಲ್ಲ ನಾನು ಮಾಡ್ತೀನಿ, ನೋಡ್ತೀನಿ ಅಂತ ಹೇಳಿದ್ರೆ ಏನದು? ಕಾನೂನು ಯಾರಿಗೂ ಇಲ್ವಾ? ಸ್ವಲ್ಪ ದಯವಿಟ್ಟು ಆ 11 ಅಂಶಗಳಲ್ಲಿ ಅವ್ರು ಏನೇನು ಕೊಟ್ಟಿದ್ದಾರೆ ಕೋರ್ಟಲ್ಲಿ ತಾವೆಲ್ಲ ಮಾಧ್ಯಮ ಸ್ನೇಹಿತರು ಗಮನಿಸಬೇಕಂತ ಮನವಿ. ಬರಲಿ, ಆದೇಶ ಬರಲಿ, ನಾವೇನು ನೋಡಿ ಅದ್ರ ಬಗ್ಗೆ ಮ್ಯಾಟರ್ ಏನೋ ಅದು ಕೋರ್ಟ್ನಲ್ಲಿ ಇರೋ